ನಮಸ್ತೆ, ನಾನು ಗೀತಾ ಹಿರೇಮಠ್. ಮತ್ತೊಮ್ಮೆ ನಿಮ್ಗೆ ನನ್ನ ಸೆಷನಿಗೆ ವೆಲ್ಕಮ್ ಮಾಡ್ತೀನಿ. ಫಸ್ಟ್ ಹಿಂದಿನ ಸೆಷನ್ ಒಳಗೆ ಏನು ನೋಡೇವೆ ಅಂತ ಹೇಳಿ ಜಸ್ಟ್ ಒಂದು ಡಿಸ್ಕಷನ್ನ HRP ಪ್ರಾಸೆಸ್, ಜಾಬ್ ಅನಾಲಿಸಿಸ್, ಜಾಬ್ ಡಿಸೈನ್ ಇದಕ್ಕೆ ಸಂಬಂಧಪಟ್ಟದ್ದು ನೆಕ್ಸ್ಟ್ ಆಸ್ಪೆಕ್ಟ್. ಇವತ್ತಿನ ಸೆಷನ್ ಒಳಗೆ ಜಾಬ್ ಡಿಸ್ಕ್ರಿಪ್ಷನ್, ಜಾಬ್ ಸ್ಪೆಸಿಫಿಕೇಷನ್. ಲೆಟ್ ಅಸ್ ಸಿ ವಾಟ್ ಇಸ್ ದಿಸ್ ಜಾಬ್ ಡಿಸ್ಕ್ರಿಪ್ಷನ್ ಈಸ್. Job description, it is a written narrative that describes the general task and other related duties, responsibilities of a particular position. Job include several aspects, several roles. Job description ಅಂದರೆ ಏನೇನು ಕರ್ತವ್ಯಗಳದಾವ, ಏನೇನು ಜವಾಬ್ದಾರಿಗಳದಾವ ಒಂದು ಜಾಬ್ನೊಳಗೆ ಅದನ್ನು ಡಿಸ್ಕ್ರೈಬ್ ಮಾಡೋದು. ಇಟ್ ಈಸ್ ಟರ್ಮ್ ಆಫ್ ರೆಫರೆನ್ಸ್. ಅಂದರೆ ಒಂದು ನ್ಯಾರೇಟಿವ್ ಆಗಿ ಒಂದು ಜಾಬ್ನೊಳಗೆ ಏನೇನು ರೆಸ್ಪಾನ್ಸಿಬಿಲಿಟೀಸ್ ಅದಾವೆ, ಏನೇನು ಡ್ಯೂಟೀಸ್ ಅದಾವೆ, ಏನೇನು ಟಾಸ್ಕ್ ಅದಾವೆ ಅದನ್ನು ರಿಟರ್ನ್ ಫಾರ್ಮ್ಯಾಟ್ನಾಗಿರೋದು ಜಾಬ್ ಡಿಸ್ಕ್ರಿಪ್ಷನ್. ಸೊ ದೆನ್ ವಾಟ್ ಇಟ್ ಇನ್ಕ್ಲೂಡ್ಸ್ ಆ್ಯಕ್ಚುಲಿ, ವಾಟ್ ಆರ್ ದಿ ಕಂಟೆಂಟ್ಸ್ ಆಫ್ ಅ ಜಾಬ್ ಡಿಸ್ಕ್ರಿಪ್ಷನ್. ಇದರ ಪ್ರಮುಖ ಅಂಶಗಳೇನು? ಒಂದನೇದು ಜಾಬ್ ಟೈಟಲ್, ಉದ್ಯೋಗ ಶೀರ್ಷಿಕೆಗಳು. ಫಾರ್ ಎಕ್ಸಾಂಪಲ್ ಮ್ಯಾನೇಜರ್, ಕ್ಲರ್ಕ್, ಅಕೌಂಟೆಂಟ್, ಎಂಜಿನಿಯರ್. ಸೊ ಈ ಟೈಪ್ ಬೇರೆ ಬೇರೆ ಶೀರ್ಷಿಕೆಗಳನ್ನು ಕೊಡಬೇಕು. ನಮಗೆ ಕ್ಲರ್ಕ್ ಅಂದ್ಕೊಳ್ಳೋ ಒಂದು ಐಡಿಯಾ ಬಂದುಬಿಡ್ತೈತಿ ತಲೆಯೊಳಗೆ, ಮ್ಯಾನೇಜರ್ ಅಂದ್ಕೊಳ್ಳೋ ಒಂದು ಐಡಿಯಾ, ಇಂಜಿನಿಯರ್ ಅಂದ್ಕೊಳ್ಳೋ ಒಂದು ಐಡಿಯಾ. ಇದು ಶೀರ್ಷಿಕೆ ನೋಡಿದ ಕೂಡಲೇ ನಮ್ಗೆ ಜಾಬ್ ಏನಪ್ಪ ಅಂತ ಅಂಡರ್ಸ್ಟ್ಯಾಂಡ್ ಆಗಬೇಕು. ಸೊ ಟೈಟಲ್ ಶುಡ್ ಬಿ ವೆರಿ ಡೆಫಿನೆಟ್, ವೆರಿ ಶಾರ್ಟ್ ಆ್ಯಂಡ್ ಸಜೆಸ್ಟಿವ್. ಅದನ್ನು ಕೆಲಸ ಹೇಳೋದು. ಈಗ ನಾವು ಫಾರ್ ಎಕ್ಸಾಂಪಲ್ ಕ್ಲರ್ಕ್ ಅಂದ್ಕೊಳ್ಳಿ ಹಿಂಗೆ ಒಂದು ತಲೆಯಾಗಿ ಬಂದುಬಿಡ್ತೈತಿ, ಕ್ಲರ್ಕ್ ಕೆಲಸ ಅಂದರೆ ಏನಪ್ಪ ಅಂತೇಳಿ. ಎಂಜಿನಿಯರ್ ಅಂದ್ಕೊಳ್ಳಿ ತಲೆಯಾಗಿ ಬರ್ತೈತಿ. ಏನು ಎಂಜಿನಿಯರ್ ಅಂದ್ಕೊಳ್ಳಿ ನಾವು ಹೆಚ್ಚು ನಮಗೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ತಲೆಯಾಗಿ ಬರ್ತಾವೆ, ಟೆಕ್ನಿಕಲ್ ಓರಿಯೆಂಟೆಡ್ ಕೆಲಸ ಇರಬೇಕಂತೇಳಿ. ಸೊ ಇದು ಈ ಟೈಪ್ ಜಾಬ್ ಟೈಟಲನ್ನು ಅಲ್ಲೇ ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟ್ ಜಾಬ್ ಸಮರಿ. ಅದು ಕೆಲಸ ಏನಿರ್ತೈತೆ ಅದರೊಳಗೆ, ಜಾಬ್ನಾಗ ಏನೇನು ಕೆಲಸ ಇರ್ತೈತಿ ದ್ಯಾಟ್ ವಿಲ್ ಬಿ, ಏನೇನು ಇರ್ತೈತೆ ಅಂತ ಸಾರಾಂಶನ ಸಂಕ್ಷಿಪ್ತವಾಗಿ ಅದ್ರೊಳಗೆ ಸಮರಿ ಮಾಡ್ತಾರೆ. ಸೊ ಆಲ್ ದಿ ನೆಸಸರಿ ಫ್ಯಾಕ್ಟ್ಸ್ ಅಬೌಟ್ ದಿ ಜಾಬ್ ವಿಲ್ ಬಿ ಮೆನ್ಷನ್ಡ್ ಇನ್ ದ್ಯಾಟ್. ನೆಕ್ಸ್ಟ್ ಈಸ್ ಜಾಬ್ ಲೊಕೇಶನ್. ಸೊ ಡಿಸ್ಕ್ರಿಪ್ಷನ್ ಇಟ್ ಇಸ್ ಅಬೌಟ್ ಅ ಡಿಪಾರ್ಟ್ಮೆಂಟ್, ಇನ್ ವಿಚ್ ಡಿಪಾರ್ಟ್ಮೆಂಟ್ ಜಾಬ್ ಈಸ್. ಇದು ಅಕೌಂಟ್ಸ್ ಡಿಪಾರ್ಟ್ಮೆಂಟು, ಫಿನಾನ್ಸ್ ಡಿಪಾರ್ಟ್ಮೆಂಟು ಅಥವಾ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು. ಈಗ ಜಾಬ್ ಯಾವ ಡಿಪಾರ್ಟ್ಮೆಂಟ್ನೊಳಗೆ, ಲೊಕೇಶನ್ ಏನದು ದಟ್ ವಿಲ್ ಬಿ ಡಿಸ್ಕ್ರೈಬ್ಡ್ ಹಿಯರ್. ನೆಕ್ಸ್ಟ್ ವರ್ಕಿಂಗ್ ಕಂಡೀಷನ್ಸ್. ಜಾಬ್ ಡಿಸ್ಕ್ರಿಪ್ಷನ್ ಶುಡ್ ಮೆನ್ಷನ್ ಅಬೌಟ್ ವಾಟ್ ಆರ್ ದಿ ಕಂಡೀಷನ್ಸ್ ಆಫ್ ಜಾಬ್. ಅಲ್ಲಿ ಭಾಳ ಫಿಸಿಕಲ್ ಎಕ್ಸ್ಪೋಸ್ ಟು ರಿಸ್ಕ್, ಭಾಳ ಫಿಸಿಕಲ್ ರಿಸ್ಕ್ ಇರ್ತಾವೆ ಒಂದೊಂದು ಜಾಬ್ಸ್ ಏನೂ ರಿಸ್ಕ್ ಇರೋಂಗಿಲ್ಲ. ಅಂದರೆ ಆಸ್ ಫಾರ್ ಆಸ್ ಫಿಸಿಕಲ್ ರಿಸ್ಕ್ಸ್ ಆರ್ ಕನ್ಸರ್ನ್ಡ್. ಈಗ ಮೈನಿಂಗ್ ಫಾರ್ ಎಕ್ಸಾಂಪಲ್ ರಿಸ್ಕಿಯರ್ ಜಾಬ್ ಈ ಟೈಪ್, ಅಥವಾ ಲೈನ್ಮನ್ ರಿಸ್ಕಿಯರ್ ಜಾಬ್, ಫಿಸಿಕಲ್ ರಿಸ್ಕ್ ಜಾಸ್ತಿ ಇರ್ತಾವೆ. ಕ್ಲರ್ಕ್ ಈ ಟೈಪ್ ರಿಸ್ಕ್ ಇರೋಂಗಿಲ್ಲ. ಸೊ ನೇಚರ್ ವರ್ಕಿಂಗ್ ಕಂಡೀಷನ್ಸ್ ಆರ್ ಟು ಬಿ ಮೆನ್ಷನ್ಡ್ ಹಿಯರ್. ಕೆಲಸದ ಪರಿಸ್ಥಿತಿ ಏನು, ಯಾವ ಪರಿಸ್ಥಿತಿ ಐತಿ. ನೆಕ್ಸ್ಟ್ ಅಮೆಂಡ್ಮೆಂಟ್ಸ್. ಜಾಬ್ ಡಿಸ್ಕ್ರಿಪ್ಷನ್ ಶುಡ್ ಆಲ್ಸೋ ಬಿ ಫ್ಲೆಕ್ಸಿಬಲ್. ಅದನ್ನು ಒಂದ್ಸಲ ಮಾಡೇವಂದ್ರೆ ಅದನ್ನು ರಿಜಿಡ್ ಇಲ್ಲ. ಸೊ ಅದು ಅಮೆಂಡ್ಮೆಂಟ್ಸ್ ಇನ್ಕ್ಲೂಡ್ ಆಗಬೇಕು. ಅಲ್ಲಿ ಯಾವಾಗ ನೆಸಸರಿ ಐತಿ ಅವಾಗ ಚೇಂಜಸ್ ಮಾಡುವಂಥ ಇರಬೇಕು, ತಿದ್ದುಪಡಿಗಳಿರಬೇಕು. ನೆಕ್ಸ್ಟ್ ಪಾಲಿಸೀಸ್. ಜಾಬ್ ಡಿಸ್ಕ್ರಿಪ್ಷನ್ ಶುಡ್ ಆಲ್ಸೋ ಮೆನ್ಷನ್ ಅಬೌಟ್ ದಿ ಪಾಲಿಸೀಸ್ ರಿಲೇಟೆಡ್, ದಟ್ ಈಸ್ ರೂಲ್ಸ್, ರೆಗ್ಯುಲೇಷನ್ಸ್, ಅವುಗಳ ಸಂಬಂಧಪಟ್ಟದ ನೀತಿಗಳನ್ನು, ವರ್ಕರ್ಸಿಗೆ ಸಂಬಂಧಪಟ್ಟದ ನೀತಿಗಳನ್ನು ಜಾಬ್ ಡಿಸ್ಕ್ರಿಪ್ಷನ್ನ ಇನ್ಕ್ಲೂಡ್ ಮಾಡಬೇಕು. ಮೇ ಬಿ ಇಟ್ ಈಸ್ ರಿಲೇಟೆಡ್ ವಿತ್ ದೇರ್ ಸ್ಯಾಲ್ರಿ, ಅಥವಾ ಇಷ್ಟು ವರ್ಷ ಜಾಬ್ನಾಗಿರ್ತೀರಿ ನೀವು, ಇಷ್ಟು ಟ್ರೈನಿಂಗ್ ಪೀರಿಯಡ್, ಇಷ್ಟು ಪ್ರೊಬೇಷನರಿ ಪೀರಿಯಡ್, ಇವು ಸರ್ಟನ್ ಪಾಲಿಸೀಸ್ ರಿಲೇಟೆಡ್ ವಿತ್ ಜಾಬ್ ದಟ್ ಇಸ್ ಟು ಬಿ ಮೆನ್ಷನ್ಡ್ ಇನ್ ದಿ ಜಾಬ್ ಡಿಸ್ಕ್ರಿಪ್ಷನ್. ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್ ಟು ಬಿ ಪರ್ಫಾರ್ಮ್ಡ್ ಇನ್ ಆರ್ಡರ್ ಟು ಕಂಪ್ಲೀಟ್ ದಿಸ್ ಜಾಬ್ ಹ್ಯಾಸ್ ಟು ಬಿ ಮೆನ್ಷನ್ಡ್ ಹಿಯರ್. ನೆಕ್ಸ್ಟ್ ನೇಚರ್ ಆಫ್ ಸೂಪರ್ವಿಷನ್. ಏನು ಸೂಪರ್ವಿಷನ್ ಭಾಳ ಕ್ಲೋಸ್ ಸೂಪರ್ವಿಷನ್ ಬೇಕು, ಇಲ್ಲ ನಾರ್ಮಲ್ ಸೂಪರ್ವಿಷನ್ ಬೇಕು, ದಟ್ ಶುಡ್ ಆಲ್ಸೋ ಬಿ ಮೆನ್ಷನ್ಡ್ ಇನ್ ದಿ JD. ನೆಕ್ಸ್ಟ್ ರಿಲೇಟೆಡ್ ಟು ಅದರ್ ಜಾಬ್. ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೆಸೆಂಟ್ ಜಾಬ್ ವಿತ್ ದಟ್ ಆಫ್ ಅದರ್ ಜಾಬ್. ಸೊ ಅಕೌಂಟೆಂಟ್ ಜಾಬ್ ಉಳ್ಕಿ ಜಾಬ್ ಜೊತೆ ಹಿಂಗೆ ರಿಲೇಷನ್ ಐತಿ. ರಿಲೇಷನ್ ಇನ್ ದಿ ಸೆನ್ಸ್ ವಾಟ್ ಆಸ್ ದಿ ಫಾರ್ಮಲ್ ರಿಲೇಷನ್ ಹ್ಯಾಸ್ ಟು ಬಿ ಮೆನ್ಷನ್ಡ್ ಹಿಯರ್. Then what are the machines, tools, materials that is required to perform the job to be included in this job description. So this is about a job description. Next is job specification. Once we get the job description which includes all the details, next we should go for job specification. It provides information relating to minimum acceptable human qualification or qualities. ಏನು ಇರಬೇಕು ಕ್ವಾಲಿಟೀಸ್, ಅದರ ಎಕ್ಸ್ಪೆಕ್ಟೆಡ್. ಸಾಮಾನ್ಯವಾಗಿ ಒಂದು ಜಾಬನ್ನು ಪರ್ಫಾರ್ಮ್ ಮಾಡಬೇಕಂದ್ರೆ ಏನೇನು ಕ್ವಾಲಿಟೀಸ್ ಇರಬೇಕು. ಆ ಕ್ವಾಲಿಟೀಸ್ ಮೇ ಬಿ ರಿಲೇಟೆಡ್ ವಿತ್ ನಾಲೆಜ್, ನೆಸಸರಿ ಸ್ಕಿಲ್ ಇನ್ ಆರ್ಡರ್ ಟು ಡೂ ದಿ ಜಾಬ್. ಸೊ ಇದರೊಳಗೆ ಫಾರ್ ಎಕ್ಸಾಂಪಲ್ ಎಂಜಿನಿಯರ್ ಕೆಲಸ ಅಂದ್ಕೊಳ್ಳಿ, ಎಂಜಿನಿಯರ್ ಕೆಲಸ ಮಾಡ್ಬೇಕಾಕೈತಿ, ಅದಕ್ಕೆ ನೀವು ಬರ್ತೈತಿಲ್ಲ ಅಂತ ಕೇಳೋಂಗಿಲ್ಲ. ಎಂಜಿನಿಯರ್ ಕೆಲಸ ಏನೇನು ಇರ್ತಾವೆ, ಏನು ಮಿನಿಮಮ್ ನಾಲೆಜ್ ಏನಿರಬೇಕು,
ಸೊ ಅಂದ್ಕೊಳ್ಳಿ ನ್ಯಾಚುರಲ್ ಆಗಿ ಎಜುಕೇಷನ್ ನಾವು ಕಾಲ್ಫಾರ್ಮ್ ಮಾಡುವಾಗ ಇಂಜಿನಿಯರ್ ಪ್ರೊಡಕ್ಷನ್ ಸಂಬಂಧಪಟ್ಟದ್ದು ಅಥವಾ ಇಂಜಿನಿಯರಿಂಗ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಸಂಬಂಧಪಟ್ಟಿದ್ರೆ ಅವರು ಟೆಕ್ನಿಕಲ್ ಎಜುಕೇಷನನ್ನು ಕ್ವಾಲಿಫಿಕೇಷನನ್ನು ಅವರು ಅಪಾಯಿಂಟ್ಮೆಂಟ್ ಟೈಮ್ನಾಗ ಕನ್ಸಿಡರ್ ಮಾಡ್ತಾರೆ. ದಿಸ್ ಇಸ್ ಜಾಬ್ ಸ್ಪೆಸಿಫಿಕೇಷನ್. ದೆನ್ ವಾಟ್ ಇಟ್ ಇನ್ಕ್ಲೂಡ್ಸ್, ವಾಟ್ ಇಟ್ ಕಂಟೇನ್ಸ್, ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇಟ್ ಈಸ್ ಲೈಕ್ ಇನ್ ಆರ್ಡರ್ ಟು ಪರ್ಫಾರ್ಮ್ ದಿ ಜಾಬ್ ಏನು ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು, ಒಂದು ಒಬ್ಬ ಜಾಬ್ ಹೋಲ್ಡರ್, ಜಾಬ್ ಯಾರು ಸೀಕರ್ಸ್ ಇದ್ದಾರಲ್ಲ ಅವ್ರಿಗೆ ಏನಿರಬೇಕು. ಇಟ್ ಮೇ ಬಿ ರಿಲೇಟೆಡ್ ವಿತ್ ಫಿಸಿಕಲ್ ಸ್ಟ್ರಕ್ಚರ್, ಸೈಟ್, ಹೈಟ್, ವೇಟ್. ಕಾಮನ್ ಆಗಿ ನಿಮಗೆಲ್ಲ ಗೊತ್ತಿರೋದು, ಫಾರ್ ಎಕ್ಸಾಂಪಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಪಾಯಿಂಟ್ಮೆಂಟ್ ಇದ್ದಾಗ ಕಾಲ್ಫಾರ್ಮ್ ಮಾಡಿದಾಗ ಅಥವಾ ಮಿಲ್ಟ್ರಿ ಅವ್ರಿಗೆ ಸ್ಪೆಸಿಫಿಕೇಷನ್ ಮಾಡಿರ್ತಾರೆ. ಹಿಂಗೆ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕಂತವ್ರು ಇಷ್ಟು ಹೈಟ್ ಇರಬೇಕು, ಇಷ್ಟು ವೇಟ್ ಇರಬೇಕು, ವಿಷನ್ ಕ್ಲಾರಿಟಿ ಪ್ರತಿಯೊಂದು ಅವ್ರು ಮೆನ್ಷನ್ ಮಾಡಿರ್ತಾರೆ. ಅಂದರೆ ಪ್ರತಿಯೊಂದು ಜಾಬಿಗೆ ಅದರದ್ದೇ ಆದ ಸ್ಪೆಸಿಫಿಕೇಷನ್ ಇರ್ತಾವೆ. ನೆಕ್ಸ್ಟ್ ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಆ ಪರ್ಸ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ಸೋ ಈಸ್ ಅ ಪಾರ್ಟ್ ಆಫ್ ಸ್ಪೆಸಿಫಿಕೇಷನ್. ಅಂದ್ರೆ ಯಾವ ಟೈಪ್ ಇರಬೇಕು ಪರ್ಸನ್ ಟು ಪರ್ಫಾರ್ಮ್ ದಿ ಜಾಬ್ ಸ್ಟೆಬಿಲಿಟಿ ಹೆಂಗಿರಬೇಕು, ಅವ್ರದ್ದು ಎಂಥೂಸಿಯಾಸ್ಟಿಕ್ ಅಂದರೆ ಹುರುಪ್ಲಿಂದ್ರೆ ಇರಬೇಕು, ಅವರು ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು, ಬಿಹೇವಿಯರ್, ಅವ್ರ ಮೆಂಟಲ್ ಸ್ಟ್ಯಾಬಿಲಿಟಿ ಇರಬೇಕು, ಫಿಸಿಕಲ್ ಸ್ಟ್ಯಾಬಿಲಿಟಿ, ಅದನ್ನು ಸಹ ಜಾಬ್ ಸ್ಪೆಸಿಫಿಕೇಷನ್ ಒಳಗೆ ಇನ್ಕ್ಲೂಡ್ ಆಗ್ತೈತಿ. ನೆಕ್ಸ್ಟ್ ಸೈಕಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಅವರು ಯಾವ ರೀತಿಯಿಂದ ಅವ್ರ ಸೈಕಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಡಿಸಿಷನ್ ಮೇಕಿಂಗ್ ಪವರ್, ಅಬಿಲಿಟಿ, ಅನಾಲಿಟಿಕಲ್ ಸ್ಕಿಲ್ಸ್, ರೀಸನಿಂಗ್ ಸ್ಕಿಲ್ಸ್ ಅವನ್ನೂ ಸಹ ಮೆನ್ಷನ್ ಮಾಡಬೇಕು ಸ್ಪೆಸಿಫಿಕೇಷನ್ ಒಳಗೆ. ಸೊ ನೀವು ಯೂಶ್ವಲಾಗಿ ಕಾಲ್ಫಾರ್ಮ್ ಮಾಡಿದಾಗ ಅರ್ಜಿ ಕಾಲ್ಫಾರ್ಮ್ ಮಾಡಿದ್ದೆ ನ್ಯೂಸ್ ಪೇಪರ್ನಾಗ ಅಥವಾ ಬೇರೆ ಕಾಲ್ಫಾರ್ಮ್ ಮಾಡಿದಾಗ ನೀವು ಅವ್ರು ಹಾಕಿರ್ತಾರೆ ಏನು ರಿಕ್ವೈರ್ಡ್ ಅಂತೇಳಿ ಅವ್ರು ಹೇಳ್ತಿರ್ತಾರೆ. ಅವ್ರಿಗೇನೇ ಜ್ಞಾನ ಇರಬೇಕು, ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಿರ್ತಾರಲ್ಲ ಅವ್ರಿಗೇನೇ ಜ್ಞಾನ ಇರಬೇಕಂತ ಹೇಳ್ತಿರ್ತಾರೆ. ಅವ್ರು ಏನು ಹೇಳ್ತಿರ್ತಾರೆ, ಅಡ್ಯಾಪ್ಟಬಿಲಿಟಿ ಟು ಸಿಚುವೇಶನ್, ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ, ಇದನ್ನು ಜವಾಬ್ದಾರಿನ ನಿರ್ವಹಿಸಬೇಕು. ಅವ್ರ ಕೆಳಗೆ 10 ಮಂದಿ ಸಬಾರ್ಡಿನೇಟ್ಸ್ ಅದಾರ, ಅವ್ರದ್ದು ಜವಾಬ್ದಾರಿ ತೊಗೋಬೇಕು. ಅಂದರೆ ಜವಾಬ್ದಾರಿ ತೊಗೋಬೇಕಂದ್ರೆ ಅವ್ರು ಕೆಲಸ ಮಾಡಿದ್ದನ್ನು ನೋಡಬೇಕು. ಈ ಟೈಪ್ ಸ್ಪೆಸಿಫಿಕೇಷನನ್ನು ಅಡ್ವರ್ಟೈಸ್ಮೆಂಟ್ನಾಗ ಯೂಶ್ವಲಾಗಿ ಕೊಟ್ಟಿರ್ತಾರೆ. ಒಂದ್ಸಲ ನೋಡಿರಿ ನೀವು ಅಡ್ವರ್ಟೈಸ್ಮೆಂಟ್ನಾಗ ಯಾವ ಟೈಪ್ ಕಾಲ್ಫಾರ್ಮ್ ಮಾಡ್ತಾರೆ, ಏನು ಸ್ಪೆಸಿಫಿಕೇಷನ್ ಹೇಳಿರ್ತಾರೆ ಅಂಥೇಳಿ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಸೊ ಇನ್ ಆರ್ಡರ್ ಟು ಡೂ ದಿ ಜಾಬ್ ಏನು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಇರಬೇಕು, ಏನು ಅದರ್ ಕ್ವಾಲಿಟೀಸ್ ಇರಬೇಕು, ಪ್ಲಸ್ ಎಕ್ಸ್ಪೀರಿಯನ್ಸ್ ಯಾವ ಟೈಪ್ ಇರಬೇಕು, ಟ್ರೈನಿಂಗ್ ಏನಿರಬೇಕು, ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅ ಜಾಬ್ ಸ್ಪೆಸಿಫಿಕೇಷನ್. ಸೊ ವಿತ್ ದಿಸ್ we have completed job description and job specification. So go through all the multiple choice questions. So because there are so many concepts, job analysis, job design, job specification, job description, so those you should be very careful. Job analysis ಅಂದರೆ ಒಂದು ಉದ್ಯೋಗನ ವಿಶ್ಲೇಷಣೆ ಮಾಡೋದು. ಜಾಬ್ ಡಿಸೈನ್ ಅಂದರೆ ಏನೇನು ಐತಿದ್ರು ಜಾಬ್ನೊಳಗಂತ ಹೇಳೋದು. ಜಾಬ್ ನೆಕ್ಸ್ಟ್ ರಿಲೇಟೆಡ್ ಆಸ್ಪೆಕ್ಟ್ ಈಸ್ ಜಾಬ್ ಸ್ಪೆಸಿಫಿಕೇಷನ್. ಆ ವ್ಯಕ್ತಿ ಹೆಂಗಿರಬೇಕು, ಇನ್ ಆರ್ಡರ್ ಟು ಡೂ ದಿ ಜಾಬ್ ವಾಟ್ ಕ್ವಾಲಿಫಿಕೇಷನ್ he should have, that person should have. Job specification, job description, all the details of the job. So these are the terms related with the job. I hope all of you understood these terms. So do all these problems carefully, go through these various problems associated with the job. Thank you.